ರುದ್ರಪಟ್ಟಣ ಕಿಚನ್ಗೆ ಸ್ವಾಗತ. ಈ ದಿನ ನಾನು ಇಡ್ಲಿ ಮಾಡೋದನ್ನು ಹೇಳ್ಕೊಡ್ತೀನಿ. ಅಂದರೆ ಸಾಮಾನ್ಯವಾಗಿ ಎಲ್ಲರೂ ರವೆಯಲ್ಲಿ ಇಡ್ಲಿ ಮಾಡ್ತಾರೆ, ಇದು ಬೇರೆ ಥರ ಸ್ವಲ್ಪ ವಿಭಿನ್ನವಾಗಿದೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಅರ್ಧ kg ಉಪ್ಪಿಟ್ಟು ರವೆ, ಅರ್ಧ ಲೀಟ್ರು ಮೊಸರು, ಆಮೇಲೆ ಒಗ್ಗರಣೆಗೆ ಸಾಸಿವೆ, ಸಣ್ಣಗೆ ಹಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಇದಕ್ಕೆ ತೆಂಗಿನ ತುರಿ 1 ಬೌಲು, ರುಚಿಗೆ ತಕ್ಕಷ್ಟು ಉಪ್ಪು. ತೆಂಗಿನಕಾಯಿ ಹಾಕಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಆಮೇಲೆ ಅಡುಗೆ ಸೋಡಾ ಒಂದು ಅರ್ಧ ಸ್ಪೂನು. ಈಗ ಒಗ್ಗರಣೆಗೆ ಬಾಣಲಲ್ಲಿ ಎಣ್ಣೆ ಇಟ್ಟಿದ್ದೀನಿ. ಅಂದರೆ 5 ಸ್ಪೂನು ತುಪ್ಪ, 5 ಸ್ಪೂನು ಎಣ್ಣೆ, ಎರಡು ಮಿಕ್ಸ್ ಮಾಡಿ ಹಾಕಿದರೆ ಇದು ರುಚಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇವಾಗ ಅದಕ್ಕೆ ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡ್ದಿದೆ. ಇವಾಗ ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಇದೆಲ್ಲ ಚೆನ್ನಾಗಿ ಕಾದ್ಮೇಲೆ ಹೊಗೆ ಬರೋ ಹಂಗಾಗುತ್ತಲ್ಲ, ಆವಾಗ ಅದಕ್ಕೇ ಡೈರೆಕ್ಟಾಗಿ ಸೋಡಾ ಹಾಕಿಬಿಡಬೇಕು. ಒಲೆನ ಸ್ಟವನ್ನು ಆರಿಸ್ಬೇಕು. ಆಮೇಲೆ ಇದಕ್ಕೆ ಇವಾಗ ಸಾಮಾನ್ಯವಾಗಿ ನಾವು ಸೋಡಾನ ರವೆ ಇಡ್ಲಿಗೆ ಹಾಕ್ತೀವಿ, ಹಿಟ್ಟು ಮಾಡಿದಾಗ ಹಾಕ್ತೀವಿ. ಆದರೆ ಇವಾಗ ಇಲ್ಲಿ ಏನಂದರೆ ಈ ಒಗ್ಗರಣೆಗೆ ಸೋಡಾ ಮುಂಚೆ ಹಾಕ್ಬಿಟ್ಟಿದ್ದೀವಿ. ಇವಾಗ ಇದನ್ನು ನಾವು ಮೊಸರಿಗೆ ಹಾಕ್ತಾಯಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಹಾಕ್ತಾಯಿದ್ದೀನಿ. ತೆಂಗಿನ ತುರಿನೂ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ರವೆನ ಹಾಕೋದು. ಅಂದರೆ ಹಸಿ ರವೆನ, ಇದಕ್ಕೆ ಹುರಿಬಾರ್ದು ರವೆನ, ಹಸಿ ರವೆನೇ ಮಾಡೋದು. ಇದನ್ನು ಇಡ್ಲಿ ಅದಕ್ಕೆ ಕಲಿಸ್ಕೊಳ್ಳೋದು. ಆದರೆ ಗಟ್ಟಿ ಅನಿಸಿದರೆ ನಾವು ಇನ್ನೊಂದು ಸ್ವಲ್ಪ ಮೊಸರು ಹಾಕೋಬೋದು. ಅಂದರೆ ಇದನ್ನು ಜಾಸ್ತಿ ಹೊತ್ತು ನೆನೆಸಬಾರ್ದು, ಒಂದು 5 ನಿಮಿಷ ಅಷ್ಟೇ. ತಕ್ಷಣ ಇಡ್ಲಿಗೆ ಹಾಕಿಬಿಡ್ಬೇಕು, ಇಡ್ಲಿ ಮಾಡಬೇಕು. ಸ್ವಲ್ಪ ಗಟ್ಟಿ ಇತ್ತು, ಇವಾಗ ನಾನು ಸ್ವಲ್ಪ ಮೊಸರು ಹಾಕ್ಬಿಟ್ಟು ನೀರು ಮಾಡಿದ್ದೀನಿ. ಈಗ ಇದು ತಟ್ಟೆ ಇಡ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ. ಅಂದರೆ ಇವಾಗ ಅದಕ್ಕೆ ಎಣ್ಣೆ ಸವರ್ತಾ ಇದ್ದೀನಿ ಎಲ್ಲದಕ್ಕೂ. ಈಗ ತಟ್ಟೆಗೆ ಹಾಕ್ತಾಯಿದ್ದೀನಿ. ಒಂದು 2 ಇದನ್ನು ಸೌಟ್ ಹಾಕಿದರೆ ಸಾಕು. ಇದು ಸೋಡಾ ಹಾಕಿದ್ರಿಂದ ಚೆನ್ನಾಗಿ ಉಬ್ಬುತ್ತೆ. ಸ್ವಲ್ಪ ಕಮ್ಮಿನೇ ಹಿಟ್ಟನ್ನು ಹಾಕಬೇಕು ಬೇಯುವಾಗ. ಈಗ ಇದನ್ನು ಬೇಯೋಕ್ಕೆ ಇಡ್ತಾಯಿದ್ದೀನಿ. ಒಂದು 10 ನಿಮಿಷ ಬೇಂದ್ರೆ ಸಾಕು. ಇಡ್ಲಿ ರೆಡಿಯಾಗಿದೆ ನೋಡಿ, ಎಷ್ಟು ಮೃದುವಾಗಿದೆ, ಎಷ್ಟು ತುಂಬ ಚೆನ್ನಾಗಿದೆ. ನೀವು ಈ ರೀತಿ ಇಡ್ಲಿನ ಮಾಡಿಬಿಟ್ಟು ರುಚಿ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.